ಇವಾಗ ನಮ್ಮದು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ಓಮ್ಸ್ ಲಾ ಅಲ್ವಾ. ನೆಕ್ಸ್ಟ್ ಟಾಪಿಕ್ ಯಾವುದು? ಓಮ್ಸ್ ಲಾ. ಸ್ಪೆಲ್ಲಿಂಗ್ ಏನು? OHMS, ಓಮ್ಸ್ ಲಾ. ಸರಿನಾ? ಇದನ್ನ ಯಾರು ಕೊಟ್ಟಿದ್ದು ಅಂದರೆ ಓಮ್ ಅನ್ನೋ ಒಬ್ಬರು ಸೈಂಟಿಸ್ಟ್ ಕೊಟ್ಟರು. ಅವ್ರದ್ದು ಫುಲ್ ಹೆಸರು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಐತಲ್ವಾ. ಅವರೊಬ್ಬರು ಜರ್ಮನ್ ಫಿಸಿಸಿಸ್ಟು ಮತ್ತು ಅವ್ರ ಹೆಸರೇನು? ಜಿಯಾರ್ಜ್ ಸೈಮನ್ ಓಮ್. ಸರಿನಾ? ಇದು ಅವ್ರ ಫುಲ್ ಹೆಸರು. ನೀವು ಇದನ್ನ ಬೇಕಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಂಡು ನೆನ್ಪಿಟ್ಕೊಳ್ಳಿ. ಸರಿನಾ? ಇವಾಗ ಅವರು ಓಮ್ಸ್ ಲಾ ಕೊಡೋಕ್ಕೆ ಮೊದಲು ಒಂದು ಎಕ್ಸ್ಪೆರಿಮೆಂಟ್ನ ಟ್ರೈ ಮಾಡ್ತಾರೆ. ಸರಿನಾ? ಅವರು ಏನು ಎಕ್ಸ್ಪೆರಿಮೆಂಟ್ ಟ್ರೈ ಮಾಡ್ತಾರೆ ಅಂದರೆ ಫಸ್ಟ್ ಅವರು ಒಂದು ಸರ್ಕ್ಯೂಟ್ ಕ್ರಿಯೇಟ್ ಮಾಡ್ತಾರೆ. ಸರಿನಾ? ಆ ಸರ್ಕ್ಯೂಟ್ ಹೆಂಗಿರುತ್ತೆ ಅಂದರೆ ಇವಾಗ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ XY ಅಂತ ಬರಿತೀನಿ. ಸರಿನಾ? XY ಅಂತ ಬರಿತೀನಿ. ಮತ್ತು ಇಲ್ಲಿ ಒಂದು ಮೀಟ್ರ್ ಹಾಕ್ತೀನಿ. ಮತ್ತು ಇಲ್ಲೇನು ಮಾಡ್ತೀನಿ ಅಂದರೆ ಒಂದು ಬಲ್ಪ್ ಹಾಕ್ತೀನಿ. ಸರಿನಾ? ಇವಾಗ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಥರ ಸರ್ಕ್ಯೂಟ್ ಕೊಟ್ಟಿರ್ಬೋದು. ಸದ್ಯಕ್ಕೆ ನಾನು ನಿಮಗೆ ಸಿಂಪಲಾಗಿ ಅರ್ಥ ಮಾಡ್ಸೋಕೆ ಈ ಥರ ಬರೆದಿದ್ದೀನಿ. ಸರಿನಾ? ಇವಾಗ ಅವರು ಏನು ಮಾಡ್ತಾರೆ ಅಂದರೆ ಇವಾಗ ಇದೊಂದು ಸರ್ಕ್ಯೂಟ್ ಅಲ್ವಾ. ಸರ್ಕ್ಯೂಟಲ್ಲಿ X ಮತ್ತು Y ಅಂತ ಎರಡು ಪಾಯಿಂಟ್ ತಗೊಂಡು ಆ ಪಾಯಿಂಟ್ ಒಳಗಡೆ ಅವ್ರು ಏನು ಮಾಡ್ತಾರೆ ಅಂದರೆ ನೈಕ್ರೋಮ್ ವೈರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನು ಮಾಡ್ತಾರೆ? ಏನಿದು? ನೈಕ್ರೋಮ್ ವೈರ್. ನೈಕ್ರೋಮ್ ವೈರ್. ಸರಿನಾ? ಇವಾಗ ಈ ನೈಕ್ರೋಮ್ ವೈರ್ ಯಂತ್ರದಿಂದ ಮಾಡಿರ್ತಾರೆ ಅಂತ ತಿಳ್ಕೊಬೇಕಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಆ ಆ್ಯಕ್ಟಿವಿಟಿಯಲ್ಲಿ ನೀವು ಅದನ್ನು ನೋಡ್ಬೋದು. ಸರಿನಾ? ಇವಾಗ ಇವ್ರೇನು ಮಾಡ್ತಾರೆ ಅಂದರೆ ನೈಕ್ರೋಮ್ ವೈರ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಇವಾಗ ಏನು ಮಾಡ್ತಾರೆ ಅಂದರೆ ಇದರೊಳಗಡೆ ಬ್ಯಾಟ್ರಿ ಆನ್ ಮಾಡಿ ಅಂದರೆ ಸ್ವಿಚ್ ಆನ್ ಮಾಡಿ ಕರೆಂಟ್ನ ಪಾಸ್ ಮಾಡ್ತಾರೆ. ಸರಿನಾ? ಇವಾಗ ಫಸ್ಟ್ ಏನು ಮಾಡ್ತಾರೆ ಅಂದರೆ ಅವರು ನೈಕ್ರೋಮ್ ವೈರ್ ಹಾಕ್ಬಿಟ್ಟು ಫಸ್ಟು ಒಂದು ಸಿಂಗಲ್ ಬ್ಯಾಟ್ರಿ ಇದ್ದಾಗ ಕರೆಂಟ್ ಎಷ್ಟು ಪಾಸ್ ಆಗ್ತಿದೆ ಅಂತ ನೋಡ್ತಾರೆ. ಸರಿನಾ? ಆಮೇಲೆ ಏನು ಮಾಡ್ತಾರೆ? ಒಂದು ಬ್ಯಾಟ್ರಿ ಅಂದರೆ ಒಂದು ಬ್ಯಾಟ್ರಿ ತೆಗೆದ್ಬಿಟ್ಟು ಅದ್ರ ಜೊತೆ ಮತ್ತೆ ಇನ್ನೊಂದು ಕನೆಕ್ಟ್ ಮಾಡ್ತಾರೆ. ಆವಾಗ ಮತ್ತೆ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತ ನೋಡ್ತಾರೆ. ಆಮೇಲೆ ಏನು ಮಾಡ್ತಾರೆ? ಇನ್ನೊಂದು ಸೆಲ್ನ ಅಥವಾ ಬ್ಯಾಟ್ರಿನ ಎಕ್ಸ್ಟ್ರಾ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ? ಇನ್ನೊಂದು ಸರಿ ನೋಡ್ತಾರೆ ಕರೆಂಟ್ ಎಷ್ಟು ಟ್ರಾನ್ಸ್ಫರ್ ಆಗ್ತಿದೆ ಅಂತ. ಅದೇ ಥರ 1, 2, 3, 4 ಆ ಥರ ಜಾಸ್ತಿ ಸೆಲ್ ಹಾಕಿದಾಗ ಕರೆಂಟು ಎಷ್ಟು ಪಾಸ್ ಆಗ್ತಿದೆ ಹಂಗಂತ ಅವ್ರು ಏನು ಮಾಡ್ತಾರೆ ಅಂದರೆ ಎಕ್ಸ್ಪೆರಿಮೆಂಟ್ಲಿ ಟ್ರೈ ಮಾಡಿ ನೋಡ್ತಾರೆ. ಇವಾಗ ನಾವಿಲ್ಲಿ ಬ್ಯಾಟ್ರಿ ಜಾಸ್ತಿ ಆಗ್ತಿದ್ದೀವಿ ಅಂದರೆ ನಾವೇನು ಮಾಡ್ತಿದ್ದೀವಿ ಅಂತ ವೋಲ್ಟೇಜ್ನ ಜಾಸ್ತಿ ಕೊಡ್ತಿದ್ದೀವಿ ಅಂತ. ಇವಾಗ ನಾವು ವೋಲ್ಟೇಜ್ನ ಜಾಸ್ತಿ ಮಾಡಿದ್ರೆ ಕರೆಂಟು ಹೆಂಗೆ ವೇರಿ ಆಗುತ್ತೆ ಅನ್ನೋದನ್ನ ಏನು ಮಾಡ್ತಾರೆ? ಓಮ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನು ಮಾಡ್ತಾರೆ? ಅದನ್ನ ಟ್ರೈ ಮಾಡಿ ನೋಡ್ತಾರೆ. ಇವಾಗ ಇಷ್ಟು ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ಅವ್ರಿಗೆ ರಿಸಲ್ಟ್ ಏನು ಬಂತು ಅಂದರೆ ವೋಲ್ಟೇಜ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕರೆಂಟ್ ಬರುತ್ತೆ. ಅಂದರೆ ಅವರು ಹೆಂಗೆ ಬ್ಯಾಟ್ರಿ ಅಥವಾ ವೋಲ್ಟೇಜ್ನ ಜಾಸ್ತಿ ಮಾಡ್ತಿರ್ತಾರೋ ಅವ್ರಿಗೆ ಹಂಗಂಗೆ ಕರೆಂಟು ಸಹ ಏನಾಗ್ತಿರುತ್ತೆ? ಜಾಸ್ತಿ ಆಗ್ತಿರುತ್ತೆ. ಸೊ ಹಾಗಾಗಿ ಅವ್ರು ಏನಂತ ಬರೀತಾರೆ ಅಂದರೆ ವೋಲ್ಟೇಜ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು I ಅಂತ. ಈ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂದ್ರೇನು? ವೋಲ್ಟೇಜ್ ಹೆಂಗೆ ಜಾಸ್ತಿ ಮಾಡ್ತೀವೋ ಅದೇ ಥರ ಕರೆಂಟು ಏನಾಗುತ್ತೆ? ಜಾಸ್ತಿ ಆಗುತ್ತೆ ಅಂತ. ಸರಿನಾ? ಅದರ ಮೇಲೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಗ್ರಾಫ್ ಕೊಟ್ಟಿದ್ದಾರೆ ಅಲ್ವಾ ನಿಮಗೆ, ಈ ಥರ ಅಲ್ವಾ. ಇಲ್ಲಿ ವೋಲ್ಟೇಜ್ನ ಪ್ಲಾಟ್ ಮಾಡಿದ್ದಾರೆ ಮತ್ತು ಇಲ್ಲೇನು ಮಾಡಿದ್ದಾರೆ? ಕರೆಂಟ್ನ ಪ್ಲಾಟ್ ಮಾಡಿದ್ದಾರೆ. ಇವಾಗ ನಾವು ಹೆಂಗೆ ವೋಲ್ಟೇಜ್ನ ಜಾಸ್ತಿ ಮಾಡ್ತೀವೋ ಕರೆಂಟು ಹಂಗಂಗೆ ಜಾಸ್ತಿ ಆಗುತ್ತಲ್ವಾ. ಈ ನಮ್ಮದು ಫಸ್ಟ್ ರಿಲೇಷನ್ ಅವ್ರು ಇದನ್ನ ಕೊಟ್ಟಿದ್ದಾರಲ್ವ, ವೋಲ್ಟೇಜ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು I ಅಂತ. ಸರಿನಾ? ಇದಕ್ಕೆ ಏನು ಕೊಟ್ಟಿದ್ದಾರೆ? ಗ್ರಾಫು ಈ ಥರ ಸ್ಟ್ರೈಟ್ ಲೈನ್ ಗ್ರಾಫ್ ಬರುತ್ತೆ. ಸರಿನಾ? ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇದ್ದರೆ ಸ್ಟ್ರೈಟ್ ಲೈನ್ ಗ್ರಾಫು ಬರುತ್ತೆ. ಇದನ್ನೇನು ಮಾಡಿದ್ದಾರೆ? ನಿಮ್ಮ ಟೆಕ್ಸ್ಟ್ ಬುಕ್ಲಿ ಕೊಟ್ಟಿದ್ದಾರೆ. ಸರಿನಾ? ಇವಾಗ ನಮಗೆ ಓಮ್ ಅವ್ರು ಏನು ಲಾ ಕೊಟ್ಟರು? ಇಷ್ಟೇ ಕೊಟ್ಟಿದ್ದು, ವೋಲ್ಟೇಜ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕರೆಂಟು. ಸರಿನಾ? ಇವಾಗ ಈ ಪ್ರೊಪೋರ್ಷನಲ್ ಸೈನ್ನ ತೆಗಿಯೋಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಒಂದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವಾಗ ನಾನು ಇಲ್ಲಿ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ತೆಗೆದ್ಬಿಟ್ಟು ಇವಾಗ V ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು I ಅಂತ ಇತ್ತಲ್ವಾ, ನಾನೇನು ಮಾಡ್ತೀನಿ? ಪ್ರೊಪೋರ್ಷನಲ್ನ ತೆಗೆದ್ಬಿಟ್ಟು V = R ಅಂತ ಬರಿತೀನಿ. ಇವಾಗ ಪ್ರೊಪೋರ್ಷನಲ್ ಇರೋದನ್ನ ನಾವು = ಮಾಡಿದ್ಮೇಲೆ ಅಲ್ಲಿ ಒಂದು ಕಾನ್ಸ್ಟೆಂಟ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಅವರು ಆ ಕಾನ್ಸ್ಟೆಂಟ್ನ V = I ಅಂತ ಬರಿತೀನಿ. ಇವಾಗ ಅವರು ಪ್ರೊಪೋರ್ಷನಲ್ನ ತೆಗೆದ್ಬಿಟ್ಟು ಈಕ್ವಲ್ನ ಹಾಕಿದ್ದಾರೆ ಅಂದಮೇಲೆ ಈಕ್ವಲ್ ಹಾಕೋಕ್ಕೆ ನಾವೇನು ಮಾಡಬೇಕು? ಒಂದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ಅಲ್ಲಿ ಬರೀಬೇಕು. ಆ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಯಾವುದು ಅಂದರೆ R. ಸರಿನಾ? ಇದು ನಮಗೆ ಬೇಕಾಗಿರೋ ಒಂದು ಮೇನ್ ಫಾರ್ಮುಲಾ. ಹಾಗಾಗಿ ಓಮ್ಸ್ ಲಾದು ಮೇನ್ ಫಾರ್ಮುಲಾ ಏನು? V = IR. ಸರಿನಾ? ಓಮ್ಸ್ ಲಾ ಬಗ್ಗೆ ಇವಾಗ ಓಮ್ಸ್ ಅವರು ಏನು ಮಾಡಿದ್ರು? ಅವರು ಒಂದು ನೈಕ್ರೋಮ್ ವೈರ್ ತಗೊಂಡ್ರು.
ಅದನ್ನ 1 ಬ್ಯಾಟ್ರಿ 2 ಬ್ಯಾಟ್ರಿ 3 ಬ್ಯಾಟ್ರಿ 4 ಬ್ಯಾಟ್ರಿ ಆ ಥರ ಎಕ್ಸ್ಪೆರಿಮೆಂಟ್ ಮಾಡಿ ಟ್ರೈ ಮಾಡಿದ್ರು. ಅವ್ರಿಗೆ ರಿಸಲ್ಟ್ ಏನು ಬಂತು ಅಂದರೆ ಹೆಂಗೆ ವೋಲ್ಟೇಜ್ ಜಾಸ್ತಿ ಮಾಡ್ತಾ ಇರ್ತೀವೋ ಹಂಗೆ ಕರೆಂಟು ಜಾಸ್ತಿ ಆಗ್ತಿತ್ತು. ಅದ್ರ ಮೇಲೆ ಇಲ್ಲೊಂದು ಗ್ರಾಫ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೆಂಗಿರುತ್ತೋ ಹಂಗೆ ನೋಟ್ ಮಾಡ್ಕೊಳ್ಳಿ. ಇವಾಗ ಅವರು ಪ್ರೊಪೋರ್ಷನಲ್ನ ತೆಗೆದ್ಬಿಟ್ಟು ಈಕ್ವಲ್ ಆಗ್ತಾರೆ, ಅದಕ್ಕೆ ಒಂದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ರು, ಅದೇನಂದರೆ ಆರು. ಸೊ ಫಾರ್ಮುಲಾ ಏನು ಬಂತು, V = IR. ಸರಿನಾ? ಇವಾಗ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಅಳಿಸ್ತೀನಿ. ಸರಿನಾ? ಅಳಿಸ್ಬಿಟ್ಟು ಇಲ್ಲಿ ಬರೀ ಫಾರ್ಮುಲಾ ಬರೆದ್ಬಿಟ್ಟು ಹೇಳೋಣ. ಇವಾಗ ಓಮ್ಸ್ ಲಾ ಫಾರ್ಮುಲಾ ಏನು, V = IR ಅಲ್ವಾ? ಇದು ಫಾರ್ಮುಲಾ ಅಲ್ವಾ? ಇದರಲ್ಲಿ ವಿ ಏನು, ವಿ ಅಂತ ಬರೆದಿದ್ರೆ ವಿ ಏನು ರೆಪ್ರೆಸೆಂಟ್ ಮಾಡುತ್ತೆ, ವೋಲ್ಟೇಜು. ಇದು ಎಲ್ಲರಿಗೂ ಗೊತ್ತು, ಅದನ್ನ ಕ್ಯಾಪಿಟಲ್ ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಐ ಏನು, ಕರೆಂಟು. ಇದು ಸಹ ನಿಮಗೆ ಫಸ್ಟ್ ಕ್ಲಾಸಿಂದನೇ ಗೊತ್ತು ಅಲ್ವಾ? ಇದು ಕ್ಯಾಪಿಟಲ್ ಐ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇವಾಗ ಇಲ್ಲಿ ಹೊಸ್ದಾಗಿ ಬಂದಿದೆಯಲ್ವ ಆರು, ಅದನ್ನೇನಂತ ಕರಿತೀವಿ ಅಂದರೆ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಏನಂತ? ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇದನ್ನು ನಾವು ಕ್ಯಾಪಿಟಲ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅಂತರಿಂದ ಕ್ಯಾಪಿಟಲ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸರಿನಾ? ಇವಾಗ ರೆಸಿಸ್ಟೆನ್ಸ್ದು ಸಿಂಬಲ್ ಏನು ಅಂದರೆ ಈ ಥರ ನೋಡಿ, ಈ ಥರ ಬರೆದ್ರೆ ಇದು ಈ ಡಯಾಗ್ರಾಮ್ ಅಥವಾ ಈ ಸಿಂಬಲ್ ಏನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ರೆಸಿಸ್ಟರ್ನ ರೆಪ್ರೆಸೆಂಟ್ ಮಾಡ್ತಿದೆ ಅಂತ. ಸರಿನಾ? ಇವಾಗ ರೆಸಿಸ್ಟೆನ್ಸ್ ಅಂದ್ರೇನು, ಏನಾದ್ರು ತಡೆಯೋದು ಅಂತ. ಏನು ರೆಸಿಸ್ಟೆನ್ಸ್ ಅಂದರೆ ನಾವು ಏನು ಮಾಡ್ತಿದ್ದೀವಿ, ಏನಾದರೂ ತಡೀತಾ ಇದ್ದೀವಿ ಅಂತ. ಸರಿನಾ? ಇವಾಗ ನಾವು ಇದೇ ರೆಸಿಸ್ಟೆನ್ಸ್ನ ಸರ್ಕ್ಯೂಟ್ ಒಳಗಡೆ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ಈ ಥರ ಒಂದು ಸರ್ಕ್ಯೂಟ್ ಬರ್ತಿದ್ದೀನಿ. ಸರಿನಾ? ಇಲ್ಲೊಂದು ಆಂಪಿಯರು ಆಯಿತಾ. ಇಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ರೆಸಿಸ್ಟರ್ ಹಾಕಿದ್ದೀನಿ. ಸರಿನಾ? ಇಲ್ಲಿ ಏನು ಹಾಕಿದ್ದೀನಿ, ರೆಸಿಸ್ಟರ್ ಹಾಕಿದ್ದೀನಿ. ಇವಾಗ ನಾರ್ಮಲ್ ಆಗಿ ಏನಾಗ್ತಿತ್ತು, ಕರೆಂಟು ಹಿಂಗಿಂದ ಫ್ಲೋ ಆಗ್ತಿತ್ತು ಅಲ್ವಾ? ಕರೆಂಟ್ ಏನಾಗ್ತಿತ್ತು, ಹಿಂಗಿಂದ ಫ್ಲೋ ಆಗ್ತಿತ್ತು. ಇವಾಗ ಈ ರೆಸಿಸ್ಟರ್ ಏನು ಮಾಡುತ್ತೆ ಅಂದರೆ ಇಲ್ಲಿ ಫ್ಲೋ ಆಗ್ತಿರೋ ಕರೆಂಟ್ನ ಏನು ಮಾಡುತ್ತೆ, ಆಪೋಸ್ ಮಾಡುತ್ತೆ. ಸರಿನಾ? ಇವಾಗ ರೆಸಿಸ್ಟೆನ್ಸ್ದು ಕೆಲಸ ಏನಾದರೂ ಅಂದರೆ ಚಾರ್ಜ್ ಫ್ಲೋನ ಆಪೋಸ್ ಮಾಡೋದು ರೆಸಿಸ್ಟರ್ದು ಕೆಲಸ. ಸರಿನಾ? ಇದು ಈ ಫಾರ್ಮುಲಲ್ಲಿ ಆರ್ ಅಂದ್ರೇನು, ರೆಸಿಸ್ಟೆನ್ಸು. ಸರಿನಾ? ಇಷ್ಟ ಅರ್ಥ ಆಯ್ತಾ? ಇದನ್ನು ಅಳಿಸ್ಲಾ? ಈಗ ಅಳಿಸ್ತೀನಿ. ಇವಾಗ ಹೊಸದಾಗಿ ಒಂದು ಟರ್ಮ್ ನೋಡಿದ್ವಲ್ವ, ಏನಿದು ರೆಸಿಸ್ಟೆನ್ಸ್ ಅಂತ. ಇವಾಗ ನಾವು ಇದ್ರ ಬಗ್ಗೆ ಇನ್ನು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ. ಸರಿನಾ? ಅವಾಗಲೇ ಹೇಳ್ದಂಗೆ ಈ ಥರ ಬರೆದಿದ್ರೆ ಇದು ಯಂತ್ರ ಸಿಂಬಲು, ರೆಸಿಸ್ಟೆನ್ಸ್ದು ಸಿಂಬಲ್ಲು. ಸರಿನಾ? ಸರ್ಕ್ಯೂಟಲ್ಲಿ ತುಂಬ ಚಿಕ್ಕ ಡಿವೈಸ್ ಹಾಕಿರ್ತಾರೆ. ಯಾವ ಡಿವೈಸು ರೆಸಿಸ್ಟೆನ್ಸ್ನ ಪ್ರೊವೈಡ್ ಮಾಡುತ್ತೋ ಅದನ್ನ ಏನಂತ ಕರೀತಾರೆ, ರೆಸಿಸ್ಟರ್ ಅಂತ ಕರೀತಾರೆ. ಏನಂತ? ರೆಸಿಸ್ಟರ್ ಅಂತ. ರೆಸಿಸ್ಟರ್ ಅಂದ್ರೇನು, ಡಿವೈಸ್ ವಿಚ್ ಪ್ರೊವೈಡ್ಸ್ ರೆಸಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ರೆಸಿಸ್ಟರ್. ಸರಿನಾ? ರೆಸಿಸ್ಟರ್ ಅಂದ್ರೇನು, ಯಾವ ಡಿವೈಸು ರೆಸಿಸ್ಟೆನ್ಸ್ನ ಪ್ರೊವೈಡ್ ಮಾಡುತ್ತೋ ಅದನ್ನ ನಾವೇನಂತ ಕರಿತೀವಿ, ರೆಸಿಸ್ಟರ್ ಅಂತ ಕರಿತೀವಿ. ಸರಿನಾ? ಇಷ್ಟ ಅರ್ಥ ಆಯ್ತಾ? ಇವಾಗ ನಾನೇನು ಮಾಡ್ತೀನಿ, ಇದನ್ನು ಅಳಿಸ್ತೀನಿ. ಸರಿನಾ? ಇದನ್ನು ಅಳಿಸ್ಬಿಟ್ಟು ಇವಾಗ ನಾನೇನು ಮಾಡೋಣ ಅಂದರೆ ಇವಾಗ ಸುಮ್ಮನೆ ಇವಾಗ ಒಂದು ವೈರ್ ಇದೆ ಅಂತ ತಿಳ್ಕೊಳ್ಳಿ. ಸರಿನಾ? ಯಾವ್ದಾದ್ರು ಇವಾಗ ಈ ಥರ ಒಂದು ವೈರ್ ಐತೆ ನಿಮ್ಮ ಮನೇಲಿ, ಅಂದರೆ ವೈರಿಂಗ್ ಮಾಡಿರ್ತೀರಾ, ಅಂದರೆ ತುಂಬ ಕಡೆ ವೈರ್ ನೋಡಿದ್ದೀರಾ ಅಲ್ವಾ? ಇವಾಗ ರೆಸಿಸ್ಟೆನ್ಸ್ಗೆ ನಾವು ಒಂದು ರೆಸಿಸ್ಟರ್ನ ತಂದು ಹಾಕಬೇಕು ಅಂತಲೇ ಇಲ್ಲ. ಸರಿನಾ? ವೈರಲ್ಲಿ ಕೂಡ ನಾರ್ಮಲ್ ಆಗಿ ವೈರ್ಗೆ ಅದರದೇ ಆದ ರೆಸಿಸ್ಟೆನ್ಸ್ ಇರುತ್ತೆ. ಸರಿನಾ? ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ವೈರ್ ಐತೆ ಅಂದ್ಕೊಳ್ಳಿ. ಇವಾಗ ಇದರಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿದ್ನಪ್ಪ. ಇವಾಗ ಆ ರೆಸಿಸ್ಟೆನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಂಗೆ, ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನೋಡಬೇಕು. ಸರಿನಾ? ಇವಾಗ ರೆಸಿಸ್ಟೆನ್ಸು ನಾರ್ಮಲ್ ಆಗಿ ಲೆಂತ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸರಿನಾ? ಹಂಗಂದ್ರೆ ಎಷ್ಟು ಜಾಸ್ತಿ ವೈರ್ ಉದ್ದ ಇರುತ್ತೋ ಅಷ್ಟು ಜಾಸ್ತಿ ಏನಿರುತ್ತೆ ಅದರದ್ದು ಆ ವೈರ್ದು ರೆಸಿಸ್ಟೆನ್ಸ್ ಇರುತ್ತೆ. ಅದೇ ಥರ ರೆಸಿಸ್ಟೆನ್ಸು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಇರುತ್ತೆ. ಸರಿನಾ? ಇವಾಗ ವೈರ್ದು ಏರಿಯಾ ಎಷ್ಟಿರುತ್ತೋ, ಅಂದರೆ ವೈರು ಎಷ್ಟು ದಪ್ಪಕ್ಕಿರುತ್ತೋ ಅಷ್ಟು ಆ ವೈರ್ದು ರೆಸಿಸ್ಟೆನ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸರಿನಾ? ವೈರು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ರೆಸಿಸ್ಟೆನ್ಸು ಜಾಸ್ತಿ ಇರುತ್ತೆ. ವೈರು ಎಷ್ಟು ದಪ್ಪ ಇರುತ್ತೋ ಅಷ್ಟು ರೆಸಿಸ್ಟೆನ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸರಿನಾ? ಇವಾಗ ನಾನು ಇದೆರಡನ್ನೂ ಕಂಬೈನ್ ಮಾಡಿಬಿಟ್ಟು ಬರೆದ್ರೆ ರೆಸಿಸ್ಟೆನ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಅಂದರೆ ಮೇಲ್ಗಡೆ ಏನೈತೆ ಎಲ್ಲೋ, ಮತ್ತು ಏನು ಅಂದರೆ ಏರಿಯಾ ಏನು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ, ಅದಕ್ಕೆ ಏನೋ ಕೆಳಗಡೆ ಬರೆದಿದ್ದೀನಿ. ಹಂಗಂದರೆ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಡಿವೈಡೆಡ್ ಬೈ ಎ. ಸರಿನಾ? ಇವಾಗ ಆವಾಗಲೇ ಪ್ರಪೋರ್ಷನಲ್ನ ತೆಗೆದ್ಬಿಟ್ಟು ಈಕ್ವಲ್ ಹಾಕಿದ್ರೆ ಕಾನ್ಸ್ಟೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ವಲ್ವಾ, ಅದೇ ಥರ ಇಲ್ಲೂ ಸಹ ನಾವು ಪ್ರಪೋರ್ಷನಲ್ ಸೈನ್ನ ತೆಗೆದ್ರೆ ಆರ್ ಈಸ್ ಈಕ್ವಲ್ ಟು ರೋ
ಎಲ್ ಡಿವೈಡೆಡ್ ಬೈ ಎ ಅಂತ ಬರಿತೀವಿ ಸರಿನಾ. ಈ ರೋ ಏನು ಈ ಈ ಆಲ್ಫಾ ಪ್ರೊಪೋರ್ಷನಲ್ ಕಾನ್ಸ್ಟೆಂಟ್ನ ಪ್ರೊಪೋರ್ಷನಾಲಿಟಿ ಸೈನ್ನ ತೆಗೆದ್ಬಿಟ್ಟು ಈಕ್ವಲ್ ಹಾಕಿದ್ಮೇಲೆ ಇಂಟ್ರೊಡ್ಯೂಸ್ ಮಾಡಿರೋ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟು ಸರಿನಾ. ಇದು ನಮಗೆ ಮೇನ್ ಬೇಕಾಗಿರೋ ಫಾರ್ಮುಲಾ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ ಸರಿನಾ. ಇದರಲ್ಲಿ ಆರ್ ಅಂದರೆ ಏನು, ಆರ್ ಅಂದರೆ ಏನು ರೆಸಿಸ್ಟೆನ್ಸ್, ಆರ್ ಅಂದರೆ ಏನು ರೆಸಿಸ್ಟೆನ್ಸ್, ಎಲ್ ಅಂದರೆ ಏನು, ಎಲ್ ಅಂದರೆ ಏನು ಲೆಂತ್, ಮತ್ತು ಎ ಅಂದರೆ ಏನು ಏರಿಯಾ ಸರಿನಾ. ಇವಾಗ ಇಲ್ಲಿ ಹೊಸ್ದಾಗಿ ರೋ ಬಂದಿದೆಯಲ್ವಾ, ಆ ರೋ ಏನು ರೆಸಿಸ್ಟಿವಿಟಿ, ರೋ ಏನು ರೆಸಿಸ್ಟಿವಿಟಿ ಸರಿನಾ. ಈ ಫಾರ್ಮುಲಾ ಅರ್ಥ ಆಯ್ತಾ. ಇವಾಗ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಆರ್ ಅಂದರೆ ಏನಪ್ಪ ರೆಸಿಸ್ಟೆನ್ಸು, ರೋ ಅಂದರೆ ರೆಸಿಸ್ಟಿವಿಟಿ, ಎಲ್ ಅಂದರೆ ಲೆಂತು, ಎ ಅಂದರೆ ಏರಿಯಾ. ಇಷ್ಟು ನೆನಪಿದೆ ಅಂತ ಅಂದ್ಕೊಂಡಿದ್ದೀನಿ ಸರಿನಾ. ಈ ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. ಅಳಿಸ್ಲಾಯ್ತನಾ. ಇವಾಗ ಒಂದ್ಸರಿ ಏನು ಮಾಡೋಣ ಅಂದರೆ ನಾವು ಸ್ಟಾರ್ಟಿಂಗಿಂದ ಅಂದರೆ ಈ ಚಾಪ್ಟರ್ ಸ್ಟಾರ್ಟಿಂಗಿಂದ ಕಲ್ತಿದ್ದು ಎಲ್ಲ ಫಾರ್ಮುಲಾನು ಒಂದ್ಸರಿ ಬರೆಯೋಣ ಸರಿನಾ. ಏನಕ್ಕೆ ಅಂದರೆ ಸುಮ್ಮನೆ ನೆನಪಿರಲಿ ಅಂತ ಫಾರ್ಮುಲಾ. ಫಸ್ಟ್ ಫಾರ್ಮುಲಾ ಏನು ಕಲ್ತಿದ್ದು, ಐ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ ಅಂದರೆ ಚಾರ್ಜ್ ಪರ್ ಯೂನಿಟ್ ಟೈಮ್ ಸರಿನಾ. ಇದನ್ನ ಎಸ್ ಎ ಯೂನಿಟ್ರಲ್ಲಿ ಫಾರ್ಮಲ್ಲಿ ಬರೆದ್ರೆ 1 ಆಂಪಿಯರ್ ಈಸ್ ಈಕ್ವಲ್ ಟು 1 ಕೂಲಂಬ್ ಅಪಾನ್ 1 ಸೆಕೆಂಡ್ ಸರಿನಾ. ಇದು ಫಸ್ಟ್ ಫಾರ್ಮುಲಾ. ಸೆಕೆಂಡ್ ಫಾರ್ಮುಲಾ ಏನು ಕಲ್ತಿದ್ದು, ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಇದರಲ್ಲಿ ವಿ ಅಂದ್ರೇನು ವೋಲ್ಟೇಜ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಅಪಾನ್ ಚಾರ್ಜು. ಇದನ್ನ ಎಸ್ ಎ ಯೂನಿಟ್ ಫಾರ್ಮಲ್ಲಿ ಬರೆದ್ರೆ 1 ವೋಲ್ಟ್ ಈಸ್ ಈಕ್ವಲ್ ಟು 1 ಜೌಲ್ ಅಪಾನ್ 1 ಕೂಲಂಬ್ ಆಯಿತಾ. ನೆಕ್ಸ್ಟು ನಾವೇನು ಕಲ್ತ್ವಿ, ಮೂರನೇ ಫಾರ್ಮುಲಾ ಇವಾಗ ಸದ್ಯಕ್ಕೆ ಓಮ್ಸ್ ಲಾ ಮೇಲೆ ಕಲ್ತಿದ್ದಲ್ವಾ, ವಿ ಈಸ್ ಈಕ್ವಲ್ ಟು ಐ ಆರ್. ವಿ ಅಂದ್ರೇನು ವೋಲ್ಟೇಜು, ಐ ಅಂದರೆ ಕರೆಂಟು, ಆರ್ ಅಂದರೆ ರೆಸಿಸ್ಟೆನ್ಸು. ಮತ್ತು ನಾಲ್ಕನೇ ಫಾರ್ಮುಲಾ ಏನು ಕಲ್ತಿದ್ದು, ಇದು ರೆಸಿಸ್ಟೆನ್ಸ್ ಮೇಲೆ ಅಲ್ವಾ. ಏನು ಫಾರ್ಮುಲಾ ಅದು, ಆರ್ ಈಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ ಸರಿನಾ. ಆರ್ ಅಂದ್ರೇನು ರೆಸಿಸ್ಟೆನ್ಸು, ರೋ ಅಂದರೆ ರೆಸಿಸ್ಟಿವಿಟಿ, ಎಲ್ ಅಂದರೆ ಲೆಂತು, ಎ ಅಂದರೆ ಏರಿಯಾ ಸರಿನಾ. ಇಷ್ಟು ಅರ್ಥ ಐತಲ್ವಾ. ಇದಿಷ್ಟು ಫಾರ್ಮುಲಾ ಸದ್ಯಕ್ಕೆ ಒಂದು ಕಡೆ ಸಮ್ಮರೈಸ್ ಮಾಡಿ ನೆನ್ಪಿಟ್ಕೊಳ್ಳಿ. ಇವಾಗ ನಾವು ಇಷ್ಟು 4 ಫಾರ್ಮುಲಾ ಬರ್ನಲ್ವಾ. ಇವಾಗ ಫಸ್ಟ್ 2 ಫಾರ್ಮುಲಾ ಮೇಲೆ ಮೊದಲೇ ಬಂದಿದ್ದ ವಿಡಿಯೋದಲ್ಲಿ ಏನಾಗಿತ್ತು ಕ್ವಶನ್ಸ್ ಮಾಡಿಸಿದ್ವಿ. ಇವಾಗ ನೆಕ್ಸ್ಟ್ ಫಾರ್ಮುಲಾ ಓಮ್ಸ್ ಲಾ ಮತ್ತು ಇದಿದೆಯಲ್ವ ಯಾವುದೇ ರೆಸಿಸ್ಟೆನ್ಸ್ ಫಾರ್ಮುಲಾ, ಅದ್ರ ಮೇಲೆ ಇವಾಗ ಒಂದೆರಡು ಪ್ರಾಬ್ಲಮ್ ಮಾಡೋಣ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಲ್ವ ಏನು ಎಕ್ಸಾಂಪಲ್ ಕೊಟ್ಟಿದ್ದಾರಲ್ವ, ಅದನ್ನೇ ಮಾಡೋಣ ಅಲ್ವಾ. ಏನು ಕೊಟ್ಟವ್ರೆ, ಏನೋ ಕೊಟ್ಟಿದ್ದಾರೆ ಇಲ್ಲಿ, ಏನಿದು ಹೌ ಮಚ್ ಕರೆಂಟ್ will an bulb draw from 220 volt source if resistance of bulb is 1200 ಓಮ್ ಅಂತ ಕೊಟ್ಟವ್ರೆ ಅಲ್ವಾ. ಇದು ಕ್ವಶನ್ ಸರಿನಾ. ಇವಾಗ ಸದ್ಯಕ್ಕೆ ಇದನ್ನೇ ಸಾಲ್ವ್ ಮಾಡಿ ಪಾಸ್ ಮಾಡಿಬಿಟ್ಟು ಏನು ಮಾಡ್ತೀರಾ, ಸಾಲ್ವ್ ಮಾಡ್ತೀರಾ, ಚೀಟ್ ಮಾಡಬಾರ್ದು, ಟೆಕ್ಸ್ಟ್ ಬುಕ್ಕಲ್ಲಿ ನೋಡಬಾರ್ದು, ಆಮೇಲೆ ಮಾಡಿಬಿಟ್ಟು ನಾನು ಮಾಡಿದೆ ಅಂತ ಫೇಕಾಗಿ ತೋರಿಸ್ಬಾರ್ದು ಅಲ್ವಾ. ಸರಿ ಇವಾಗ ಮಾಡೋಣ. ಇವಾಗ ಏನು ಕೊಟ್ಟವ್ರೆ ಅಂದರೆ ಹೌ ಮಚ್ ಕರೆಂಟ್ ವಿಲ್ ಆ್ಯನ್ ಬಲ್ಬ್ ಡ್ರಾ ಅಂತ ಕೇಳಿದರೆ ಫಸ್ಟು ಏನು ಬರ್ಕೋಬೇಕು, ಗಿವನ್ ಬರ್ಕೋಬೇಕು ಸರಿನಾ. ಫಸ್ಟ್ ಏನು ಕೇಳಿದರೆ ಹೌ ಮಚ್ ಕರೆಂಟ್ ವಿಲ್ ಆ್ಯನ್ ಬಲ್ಬ್ ಡ್ರಾ ಅಂದರೆ ನಮ್ಗೇನು ಏನು ಕಂಡುಹಿಡಿಬೇಕು, ಕರೆಂಟ್ನ ನಾವು ಕಂಡುಹಿಡಿಬೇಕು ಸರಿನಾ. ಫ್ರಮ್ 220 ವೋಲ್ಟ್ ಸೋರ್ಸ್ ಅಂತ ಕೊಟ್ಟವ್ರೆ. ವೋಲ್ಟ್ ಅಂದ್ರೇನು ನಮ್ಗೇನು ಕೊಟ್ಟಿದ್ದಾರೆ, ವೋಲ್ಟೇಜ್ ಕೊಟ್ಟಿದ್ದಾರೆ ಅಂದರೆ ವಿ ಈಸ್ ಈಕ್ವಲ್ ಟು 220 ವೋಲ್ಟ್ ಕೊಟ್ಟಿದ್ದಾರೆ. ನೆಕ್ಸ್ಟು ಇಫ್ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಈಸ್ 1200 ಓಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಮ್ಗೇನು ಕೊಟ್ಟವ್ರೆ, ರೆಸಿಸ್ಟೆನ್ಸು ಕೊಟ್ಟವ್ರೆ ಎಷ್ಟು 1200 ಓಮ್ ಸರಿನಾ. ಇವಾಗ ಐ ಕಂಡುಹಿಡಿಬೇಕು, ವಿ ಕೊಟ್ಟವ್ರೆ, ಆರ್ ಕೊಟ್ಟವ್ರೆ. ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಇದು ಓಮ್ಸ್ ಲಾ ಮೇಲಲ್ವಾ, ವಿ ಈಸ್ ಈಕ್ವಲ್ ಟು ಐ ಆರ್ ಇದೆ ಅಲ್ವಾ ಓಮ್ಸ್ ಲಾ. ಇವಾಗ ಏನು ಮಾಡೋಣ ಅಂದರೆ ನಾವು ಐ ಕಂಡುಹಿಡಿಬೇಕಲ್ವಾ, ಮಿಕ್ಕಿದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ, ಐ ಸಿಗುತ್ತೆ ಸರಿನಾ. ಇವಾಗ ವಿ ವ್ಯಾಲ್ಯೂ ಎಷ್ಟಪ್ಪ 220 ಈಸ್ ಈಕ್ವಲ್ ಟು ಐ ನಮಗೆ ಕಂಡುಹಿಡಿಬೇಕು, ಅದು ಹಂಗೆ ಇರಲಿ. ಆರ್ ಎಷ್ಟು ಕೊಟ್ಟವ್ರೆ ರೆಸಿಸ್ಟೆನ್ಸು 1200 ಇಂಟು 1200. ಇವಾಗ ನಮ್ಗೇನು ಬೇಕು, ಐ ಬೇಕಲ್ವಾ, ಅದಕ್ಕೆ ನಾನು 1200ನ ಕೆಳಗಡೆ ಕಳಿಸ್ತೀನಿ. ದೇರ್ಫಾರ್ ಐ ಈಸ್ ಈಕ್ವಲ್ ಟು 220 ಹಂಗೆ ಇರುತ್ತೆ ಡಿವೈಡೆಡ್ ಬೈ 1200 ಸರಿನಾ. ಇವಾಗ ಇದನ್ನ ಡಿವೈಡ್ ಮಾಡಿ ಎಷ್ಟು ಬರುತ್ತೆ ನೋಡಿ, 0 ಇಂದ 0 ಕ್ಯಾನ್ಸಲು, ಮತ್ತು 2 11s 2 60s ಅಲ್ವಾ. ಐ ಈಸ್ ಈಕ್ವಲ್ ಟು
11/60. ಅಂದರೆ ಮೋಸ್ಟ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನ ಸಾಲ್ವ್ ಮಾಡಿ ಡೆಸಿಮಲ್ ಫಾರ್ಮಲ್ಲಿ ಕೊಟ್ಟಿರ್ಬೋದು. ಇಂಪಾರ್ಟೆಂಟ್ ಏನಂದರೆ ನೀವು ಮೆಥಡ್ ಹೆಂಗೆ ಸಾಲ್ವ್ ಮಾಡೋದು ಕಲಿತೀರಾ ಅಂತ, ಸರಿನಾ. ಇವಾಗ ನಾನು ಇದನ್ನ ಅಳಿಸ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ ಇದು 11/60 ಎಷ್ಟು ಕೊಟ್ಟವರಪ್ಪ, 0.18 ಕೊಟ್ಟಿದ್ದಾರೆ. 0.18 ಆಂಪಿಯರ್ ಇದು ಕರೆಕ್ಟ್ ಆನ್ಸರ್, ಸರಿನಾ. ಅಳಿಸ್ಲಾ, ಇದು ಅರ್ಥ ಆಯ್ತಾ. ಇವಾಗ ನಾನು ಇದೇ ಥರ ಇನ್ನೊಂದು ಕ್ವಶನ್ ಕೊಡಲಾ. if current of 4 amp flows through a wire connected with 8 volt battery, find resistance offered by wire. ಸರಿನಾ. ಇವಾಗ ಸುಮ್ಮನೆ ಇದು ಒಂದು ಡೇಟಾ ಬೇಸ್ಡ್ ಕ್ವಶನು, ಸರಿನಾ, ಕಾನ್ಸೆಪ್ಟುವಲಾಗಿ ಹೋಗ್ಬೇಡಿ. ಇವಾಗ ಏನು ಮಾಡಿ ಅಂದರೆ ಗಿವನ್ ಬರ್ಕೊಂಡು ನೀವೇನು ಮಾಡ್ತೀರಾ ಅಂದರೆ ಫಾರ್ಮುಲಾ ಅಪ್ಲೈ ಮಾಡಿ ಆನ್ಸರ್ ತೆಗಿಯೋಕ್ಕೆ ನೋಡ್ತೀರಾ, ಸರಿನಾ. ಇಲ್ಲಿ ಗಿವನ್ ಬರ್ಕೊಳ್ಳಿ. ಫಸ್ಟ್ ಏನು ಕೊಟ್ಟವ್ರೆ, ಕರೆಂಟ್ ಆಫ್ 4 amp ಫ್ಲೋಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕರೆಂಟ್ ಎಷ್ಟು, I = 4 amp ಕೊಟ್ಟವ್ರೆ. ಅದೇ ಥರ ಫ್ಲೋಸ್ ಥ್ರೂ ಎ ವೈರ್ ಕನೆಕ್ಟೆಡ್ ವಿತ್ 8 volt ಬ್ಯಾಟ್ರಿ, ಅಂದರೆ ವೋಲ್ಟೇಜ್ ಎಷ್ಟು ಕೊಟ್ಟವ್ರೆ, 8 volt, ಸರಿನಾ. ಏನು ಕಂಡುಹಿಡಿಬೇಕು, ಫೈಂಡ್ ರೆಸಿಸ್ಟೆನ್ಸ್ ಆಫರ್ಡ್ ಅಂತ ಕೇಳಿದ್ವಿ. ಆರು ನಾವೇನು ಮಾಡಬೇಕು, ಕಂಡುಹಿಡಿಬೇಕು, ಸರಿನಾ. ಮಾಮೂಲಿ ಓಮ್ಸ್ ಲಾ ಫಾರ್ಮುಲಾ ಹಾಕೋದು, V = I/R, ಸರಿನಾ. V ಎಷ್ಟು, 8 volt I ಕೊಟ್ಟವ್ರೆ ಎಷ್ಟು, 4 ಇಂಟು R ನಾವು ಕಂಡುಹಿಡಿಬೇಕು. ದೇರ್ಫೋರ್ R = 8 ಹಂಗೆ ಇರುತ್ತೆ, 4ನ ಕೆಳಗಡೆ ಕಳಿಸ್ತೀನಿ, 4 1s 4 2s ಆಗುತ್ತೆ. R = ಅಂದರೆ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ, 2 ohm ಬರುತ್ತೆ. ಆನ್ಸರ್ ಇಷ್ಟೇ. ಈ ಥರ ಸಿಂಪಲ್ಲಾಗಿ 1 marks 2 marks ಕ್ವಶನ್ ಕೇಳಿದ್ರೆ ನೀವೇನು ಮಾಡ್ತೀರಾ, ಆರಾಮಾಗಿ ಸಾಲ್ವ್ನ ಮಾಡ್ತೀರಾ, ಸರಿನಾ. ನಾನು ಇದನ್ನ ಅಳಿಸ್ತೀನಿ. ಸರಿನಾ. ಇವಾಗ ಇಷ್ಟ ಅರ್ಥ ಆಯ್ತಲ್ವಾ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಇದಿತ್ತಲ್ವ ರೆಸಿಸ್ಟೆನ್ಸ್ ಫಾರ್ಮುಲಾ, ಅದ್ರ ಮೇಲೆ ನಿಮಗೆ 3 marks ಅಥವಾ 4 marks ಕ್ವಶನ್ನು ಕೇಳೋಕ್ಕೆ ಜಾಸ್ತಿ ಚಾನ್ಸ್ ಐತೆ. ಅದ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಕ್ವಶನ್ ಪ್ರಾಕ್ಟೀಸ್ನ ಮಾಡಿಸೋಣ ಈಗ, ಸರಿನಾ. ಇವಾಗ ಒಂದು ಕ್ವಶನ್ ಬರಿತೀನಿ ನೋಡಿ. ನಾನು ಈ ಕ್ವಶನ್ ಬರೆದಿದ್ದ ತಕ್ಷಣ ಕ್ವಶನ್ ಟಫ್ ಆಯಿತು ಅಥವಾ ಕ್ವಶನ್ ತುಂಬ ಈಸಿ ಆಯಿತು ಅಂದ್ಕೊಂಬೇಡಿ. ಇದೇ ಥರ ಕ್ವಶನ್ನು ಪ್ರಾಬಬ್ಲಿ ಎಕ್ಸಾಮಿಗೆ ಬರ್ಬೋದು, ಸರಿನಾ. if wire has a resistance R, sorry ಇದು ಹಿಂಗೆ ಬರೀರಿ, a wire has a resistance R, ಸರಿನಾ, full stop. if the length of same wire is now doubled and area is halved, then find new resistance of the wire ಅಂತ ಕೇಳ್ತಾರೆ, ಸರಿನಾ. ಇದು ಈ ಕ್ವಶನು ಮೋಸ್ಟ್ಲಿ ನಿಮಗೆ 2 marks 3 marks ಕೇಳ್ಬೋದು, ಸರಿನಾ. ಅದಕ್ಕೆ ಒಂದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ, ಏನು ಕಷ್ಟ ಇಲ್ಲ. ಈ ಥರ ಒಂದು 2-3 ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ, ಸರಿನಾ. ಇವಾಗ ಇಲ್ಲಿ ಏನು ಹೇಳೋರು ಅಂದರೆ ಎ ವೈರ್ ಹ್ಯಾಸ್ ಎ ರೆಸಿಸ್ಟೆನ್ಸ್ R ಅಂತ ಹೇಳೋರು, ಸರಿನಾ. ಇವಾಗ ನಮಗೆ ರೆಸಿಸ್ಟೆನ್ಸ್ ಫಾರ್ಮುಲಾ ಏನು, ಇಲ್ಲಿ ನಾನೇನು ಬರಿತೀನಿ, ಸೊಲ್ಯೂಷನ್ ಬರಿತಿದ್ದೀನಿ, ಸರಿನಾ. ಇವಾಗ ರೆಸಿಸ್ಟೆನ್ಸ್ ಫಾರ್ಮುಲಾ R = ρl/A, ಸರಿನಾ. ಇದು ನಮ್ಮದೇನು ರೆಸಿಸ್ಟೆನ್ಸ್ದು ಫಾರ್ಮುಲಾ ನಮ್ಗೆ ಗೊತ್ತು, ಸರಿನಾ. ಇವಾಗ ಏನು ಮಾಡಿದ್ದಾರೆ ಅಂದರೆ ಒಂದು ವೈರ್ ಐತೆ, ಅದ್ರದ್ದು ರೆಸಿಸ್ಟೆನ್ಸ್ R ಅಂತ ಕೊಟ್ಟವ್ರೆ. ರೆಸಿಸ್ಟೆನ್ಸ್ ಫಾರ್ಮುಲಾ ನಮ್ಗೆ ಗೊತ್ತು, R = ρl/A ನಾವು ಬರ್ಕೊಂಡ್ವಿ, ಸರಿನಾ. ನೆಕ್ಸ್ಟು ಇಫ್ ದ ಲೆಂತ್ ಆಫ್ ಸೇಮ್ ವೈರ್ ಇಸ್ ನಾವು ಡಬಲ್ಡ್, ಸರಿನಾ. ಇವಾಗ ಒಂದು ವೈರ್ ತಗೊಂಡಿದ್ವಲ್ವಾ, ಅದೇ ಆ ವೈರ್ದು ರೆಸಿಸ್ಟೆನ್ಸ್ ಅದನ್ನು ಕೊಟ್ಟಿದ್ದು. ಇವಾಗ ಅದೇ ವೈರ್ನ ತಗೊಂಡು ನಾವೇನು ಮಾಡ್ತಿದ್ದೀವಿ ಅಂದರೆ ಲೆಂತ್ನ ಏನು ಮಾಡ್ತಿದ್ದೀವಿ, ಡಬಲ್ ಮಾಡ್ತಿದ್ದೀವಿ. ಅಂದರೆ ಫಸ್ಟಲ್ಲಿ ಎಲ್ಲಿತ್ತು ಅಂದರೆ ಈ ಹೊಸ ಲೆಂತ್ನ ನಾವೇನು ಮಾಡ್ತಿದ್ದೀವಿ, ಡಬಲ್ ಮಾಡ್ತಿದ್ದೀವಿ, ಅಂದರೆ 2L ಮಾಡ್ತಿದ್ದೀವಿ. ಇವಾಗ ಹೊಸ ವೈರ್ ನಾವು ಮಾಡ್ತಿದ್ದೀವಲ್ವ, ಅದರದ್ದು ಲೆಂತ್ ಎಷ್ಟು ಬರುತ್ತೆ, 2L ಬರುತ್ತೆ. ಅಂದರೆ ಫಸ್ಟ್ ಎಷ್ಟಿತ್ತು ಅದಕ್ಕಿಂತ ಡಬಲು. ಆ್ಯಂಡ್ ಏರಿಯಾ ಇಸ್ ಹಾಫ್ ಅಂತ ಕೊಟ್ಟಿದ್ದಾರೆ. ಅಂದರೆ ಏರಿಯಾನ ಏನು ಮಾಡ್ತಿದ್ದೀವಿ ನಾವು, ಅರ್ಧ ಮಾಡ್ತಿದ್ದೀವಿ. ಅಂದರೆ A' ಅಂದರೆ ಹೊಸ ವೈರ್ದು ಏರಿಯಾ ಐತಲ್ವಾ, ಅದು
ಫಸ್ಟ್ ವೈರ್ಗಿಂತ ಅರ್ಧ ಐತೆ, ಹಂಗಂದರೆ ನಾನು ಅದನ್ನ A/2 ಅಂತ ಬರೀಲ್ಲ. ಅರ್ಥ ಆಯ್ತಲ್ವ ಇದು ಹೆಂಗೆ ಬರುತ್ತೆ ಅಂತ? ಫಸ್ಟ್ ವೈರ್ಗಿಂತ ಸೆಕೆಂಡ್ ವೈರ್ದು ಲೆಂತು ಡಬಲ್ ಐತಲ್ವಾ, ಸರಿ, ಅದಕ್ಕೆ ಸೆಕೆಂಡ್ ವೈರ್ದು ಲೆಂತು ಫಸ್ಟ್ ವೈರ್ದು ಡಬಲ್ ಅಂದರೆ 2L. ಮತ್ತು ಏರಿಯಾ ಏನಾಗೈತೆ ಸೆಕೆಂಡ್ ವೈರ್ದು ಫಸ್ಟ್ ವೈರ್ಗಿಂತ ಅರ್ಧ ಆಗೈತೆ, ಅರ್ಧ ಅದಕ್ಕೆ ನಾನೇನು ಮಾಡ್ತೀನಿ A/2 ಅಂತ ಬರೀತೀನಿ. ಇವಾಗ ನಮ್ಗೇನು ಕೇಳೋರೆ ಇದ್ರದ್ದು ಹೊಸ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ, ಸರಿನಾ? ಇವಾಗ ನಾನೇನು ಮಾಡ್ತೀನಿ ಅಂದರೆ R' ಇವಾಗ ಹೊಸ ವೈರ್ ತಗೊಂಡಿದ್ವಲ್ವ ಅದ್ರ ರೆಸಿಸ್ಟೆನ್ಸ್ ಕಂಡುಹಿಡಿಯೋಕ್ಕೆ R' ರೋ ಬಂದು ಕಾನ್ಸ್ಟೆಂಟ್ ಅಲ್ವಾ, ಅದು ಚೇಂಜ್ ಆಗಲ್ಲ, ಅದಕ್ಕೆ ನಾನು ರೋ ಹಂಗೆ ಬರಿತೀನಿ. ಇವಾಗ ನೆಕ್ಸ್ಟ್ ಏನೈತೆ ಲೆಂತ್ ಐತಲ್ವಾ, ಇವಾಗ ಹೊಸ ವೈರ್ಲಿ ನಮ್ಗೆ ಲೆಂತ್ ಎಷ್ಟು ಬಂದೈತೆ ಡಬಲ್ ಮಾಡಿದ್ದೀವಿ ಅಂದರೆ ನಾವೇನು ಹಾಕಬೇಕು ಇಲ್ಲಿ L ಹಾಕ್ಬಾರ್ದು, 2L ಹಾಕಬೇಕು. ಏನು ಹಾಕಬೇಕು? 2L. ಯಾಕಂದರೆ ಲೆಂತು ಡಬಲ್ ಆಗೈತಲ್ವಾ, ನೋಡಿ ಇಲ್ಲಿ ಲೆಂತ್ ಆಫ್ ಸೇಮ್ ವೈರ್ ಇಸ್ ನಾವು ಡಬಲ್ಡ್, ಸರಿನಾ? ಡಿವೈಡೆಡ್ ಬೈ ಕೆಳಗಡೆ ಏನು ಬರೀಬೇಕು? ಏರಿಯಾ ಬರೀಬೇಕಲ್ವಾ, ಲೆಂತ್ ಅಪಾನ್ ಏರಿಯಾ. ಇವಾಗ ಏರಿಯಾ ಎಷ್ಟಾಗೈತೆ? ಹಾಫ್ ಆಗೈತೆ, ಅಂದರೆ ಏನು ಅದ್ರದ್ದು ಅರ್ಧ ಅಂದರೆ A/2 ಆಗೈತೆ. ನಾನು ಇಲ್ಲಿ ಕೆಳಗಡೆ ಏನು ಬರಿತೀನಿ? A/2 ಅಂತ ಬರಿತೀನಿ. ಇವಾಗ ಈ ಸ್ಟೆಪ್ ಬರ್ದಿದ್ದು ಅರ್ಥ ಐತಲ್ವಾ? ಇವಾಗ ದೇರ್ಫೋರ್ ಹೊಸ ರೆಸಿಸ್ಟೆನ್ಸ್ R' ರೋ, ಇವಾಗ 2ನ ಹೊರಗಡೆ ತೆಗಿತೀನಿ, ಅಂದರೆ 2 ಹೊರಗಡೆ ಬರೆದ್ರೆ 2 ಇಂಟು ರೋ ಇಂಟು L ಡಿವೈಡೆಡ್ ಬೈ A. ಇವಾಗ A/2 ಆಯ್ತಲ್ವಾ, ಇಲ್ಲಿ /2ನ ನಾನು ಮೇಲ್ಗಡೆ ಕಳಿಸಿದ್ರೆ ಮೇಲ್ಗಡೆ ಏನಾಗುತ್ತೆ ಅದು ಮಲ್ಟಿಪ್ಲೈ ಆಗುತ್ತೆ, ಸರಿನಾ? ಇವಾಗ /2ನ ನಾನು ಏನು ಮಾಡ್ತೀನಿ ಅಂದರೆ ಮೇಲೆ ಕಳಿಸ್ತೀನಿ, ಅವಾಗ ಇಲ್ಲಿ 2 ಇದ್ದಿದ್ದು ಏನಾಗುತ್ತೆ ಮೇಲೋಗಿ ಮಲ್ಟಿಪ್ಲೈ ಆಗುತ್ತೆ, ಸರಿನಾ? ಅರ್ಥ ಆಯ್ತಾ? ಇವಾಗ ಹೊಸ ರೆಸಿಸ್ಟೆನ್ಸ್ R' 2 2 ಎಷ್ಟು? 4 ಇಂಟು ಇಲ್ಲೇನೈತೆ ರೋ ಇಂಟು L ಡಿವೈಡೆಡ್ ಬೈ A. ಇದಿಷ್ಟು ಹಿಂಗೆ ಆಯ್ತಾ, ಸರಿನಾ? ಇವಾಗ R' ಇಲ್ಲಿ 4ನ ನಾನು ಹಂಗೆ ಇಟ್ಕೊತೀನಿ, ಮಿಕ್ಕಿದ್ದು ನೋಡಿ, ಮಿಕ್ಕಿದ್ದೇನೈತೆ 4 ಇಂಟು ರೋ L ಡಿವೈಡೆಡ್ ಬೈ A, ಸರಿನಾ? ಇವಾಗ ಇಲ್ಲಿ ರೋ L/A ಆಯ್ತಲ್ವಾ, ಅದೇನು ರೋ L/A ಏನು? R ತಾನೆ, ರೋ L/A, ರೋ ಇಂಟು L/A R ತಾನೆ. ಇವಾಗ ನಾನು ರೋ L/A ಜಾಗಕ್ಕೆ ನಾನು ಏನು ಮಾಡ್ತೀನಿ? ಸೀದಾ ಈ ಆರ್ನ ಅಲ್ಲಿ ಹಾಕ್ತೀನಿ. ದೇರ್ಫೋರ್ R' 4 ಇಂಟು ರೋ L/A ಜಾಗಕ್ಕೆ ನಾನು R ಹಾಕ್ತೀನಿ, ಸರಿನಾ? ಇವಾಗ ನಮ್ಗೆ ಆನ್ಸರ್ ಏನು ಬಂತು? ನಾವು ಆ ವೈರ್ದು ಲೆಂತ್ನ ಡಬಲ್ ಮಾಡಿಬಿಟ್ಟು ಏರಿಯಾನ ಆಫ್ ಮಾಡಿದ್ರೆ ಅದ್ರದ್ದು ಹೊಸ ವೈರ್ದು ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ? ಫಸ್ಟ್ ವೈರ್ದು ರೆಸಿಸ್ಟೆನ್ಸ್ R ಇತ್ತಲ್ವಾ, ಅದಕ್ಕಿಂತ 4 ಪಟ್ಟು ಜಾಸ್ತಿ ಬರುತ್ತೆ ಅಂತ. ಅಂದರೆ R' 4 ಟೈಮ್ಸ್ R, ಸರಿನಾ? ಇದು ಆನ್ಸರ್. ಈ ಕ್ವಶನ್ ಅರ್ಥ ಆಯ್ತಾ?